ಆಲ್ ಟೈಮ್ ಫೇವ್ರೆಟ್ ಗೈಸ್ ಈ ಐಸ್ ಕ್ರೀಮ್ ನನಗೆ. ನಮ್ಮ ಪಾಪನ ಕೂದಲು ತೆಗ್ಸೋದು ಇವತ್ತು. ಸೊ ಗೈಸ್ ನಾವಿವಾಗ ಹೊರಟಿದ್ದೀವಿ. ಸೊ ನಮ್ಮ ಅಜ್ಜಿ ಮನೆಯಿಂದ ನಾವಿವಾಗ ಎಲ್ಲಿಗೆ ಹಿರೇಕಾತ್ರೆ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ತೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಹಿರೇಕಾತ್ರಮ್ಮ ಅಂತ ಗೈಸ್ ಇದು ಊರ ಹೆಸರು. ಸೊ ಫೈನಲಿ ನಾವು ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇನ್ನು ಯಾರೂ ಬಂದಿಲ್ಲ ಗೈಸ್, ನಮ್ಮ ಫ್ಯಾಮಿಲಿ ಅಷ್ಟೇ ಬಂದಿರೋದು ನೋಡ್ರಿ, ಇನ್ನು ಯಾರೂ ಬಂದಿಲ್ಲ. ತುಂಬ ಜಾಸ್ತಿ ಕ್ರೌಡ್ ಆಗತ್ತಿಲ್ಲಿ, ತೋರಿಸ್ತೀನಿ ಎಲ್ಲ ಬಂದಮೇಲೆ. ಸೊ ಗೈಸ್ ನಾವು ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಸೊ ಆಟೋದಲ್ಲಿ ಬಂದ್ವಿ. ಆ್ಯಂಡ್ ಇನ್ನು ಯಾರು ಜಾಸ್ತಿ ಯಾರು ಬಂದಿಲ್ಲ, ಇನ್ನೂ ಒಂದು ವೆಹಿಕಲಲ್ಲಿ ಬರ್ತಾರೆ. ಸೊ ಅವರೆಲ್ಲ ಬಂದಮೇಲೆ ನೆಕ್ಸ್ಟು ಇವಾಗ ಕೂದಲು ತೆಗೆಸೋ ಶಾಸ್ತ್ರ ಎಲ್ಲ ಮಾಡ್ತಾರೆ. ಆ್ಯಂಡ್ ಇವಾಗ ನಾವು ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಪೂಜೆಗೆಲ್ಲ ಹೋದ್ಮೇಲೆ ನೆಕ್ಸ್ಟು ಕೂದಲು ತೆಗೆಸೋದೆಲ್ಲ ಮಾಡ್ತಾರೆ. ಇನ್ನು ತುಂಬ ಜನ ಬರಬೇಕು. ಸೊ ಬಂದಮೇಲೆ ವೀಡಿಯೋನ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ನಾವು ಕೂದಲು ತೆಗ್ಸೋದಕ್ಕೆ ಇಲ್ಲಿಗೆ ಬಂದಿರೋದು. ನಮ್ಮ ಅಕ್ಕ ಮತ್ತೇನೋ ತೊಗೊಂಬರಕ್ಕೆ ಹೇಳಿದ್ಲು ಅಂತ ತೊಗೊಂಡೋಗ್ತಾ ಇದ್ದೀನಿ. ಸೊ ಇವಾಗ ಅಯ್ಯೋ ವೆನೈಟಿ ಬೇಗ ಇಲ್ಲಿ ಕೂದಲು ತೆಗಿಯೋ ತನಕ ಕೋಳಿ ಕೊಯ್ಯಂಗಿಲ್ಲ ಅಂತ ಎಲ್ಲ ಕಾಯ್ತಾ ಇದ್ದಾರೆ ನೋಡ್ರಿ ಗೈಸ್. ಅವ್ನು ಕೋಳಿ ಕೊಯ್ಯಂಗಿಲ್ಲ ನಾವು ಕೂದಲು ಕಟ್ ಮಾಡೋ ತನಕನೂ ಇಲ್ಲಿ ಪಾಪುದು, ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಆ ಹುಡುಗ ಅಂತೂ ಅವಾಗಲಿಂದನೂ ಬೇಸತ್ತೋಗಿದ್ದಾನೆ ಗೈಸ್. ತುಂಬಾ ಅಳ್ತಾ ಇದ್ದಾನೆ, ಎದ್ರುಕೊಂಡು ಫುಲ್ ಅಳ್ತಾ ಇದ್ದಾನೆ. ಇವಾಗ ಯಾಕೋ ಸೈಲೆಂಟ್ ಆದ, ಏನೋ ಮಾಡ್ತಿದಾರಲ್ಲ ನನಗಿವರು ಅಂತ. ಇವಾಗ ಜವಳಿ ತೆಗೆದ್ರು ಅಂದರೆ ಏನದು ಕೂದಲು ಎಲ್ಲ ಕಟ್ ಮಾಡಿದ್ರು ಗೈಸ್, ನೀವು ನೋಡಿರ್ತೀರ ವಿಡಿಯೋದಲ್ಲಿ. ಸೊ ಇವಾಗ ಅದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಾವಿವಾಗ ಮತ್ತೆ ಬುಲೆರೋ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ತುಂಬಾ ಏನು ಬಿಸಿಲು ಅಂದರೆ ಬಿಸಿಲು ಗೈಸ್, ಇನ್ನೂ ನೆರಳು ಬಂದಿಲ್ಲ. ಇವಾಗ ಮರದ ನೆರಳು ಬೀಳ್ತಾ ಇದೆ. ಸೊ ಹಂಗಾಗಿ ನಾವು ಅಲ್ಲಿರೋದೇನು ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಂದು ನೆಕ್ಸ್ಟ್ ಏನಾಗುತ್ತೆ ಏನು ಅಂತ ನೆಕ್ಸ್ಟ್ ಕ್ಲಿಪ್ನ ನೋಡಿ ಗೊತ್ತಾಗುತ್ತೆ ಗೈಸ್. ಬೋಡಾಗಿದೆ, ಇದಕ್ಕಿಂತ ಸ್ವಲ್ಪ ಮುಂಚೆ ಕೂದಲಿತ್ತು ನಿನಗೆ, ಇವಾಗಿಲ್ಲ. ಯಾರಿದು ಗುಂಡ ನೋಡ್ರಿ ಗೈಸ್, ಎಲ್ಲ ಗಂಧ ಹಚ್ಚುತ್ತಿದ್ದಾರೆ ಅವನಿಗೆ. ಯಾವ ರೆಂಚಿಗೆ ಹಚ್ಚಿದ್ದಾರೆ. ಸಾಕ್ಬಿಡಪ್ಪ, ಸಾಕ್ಬಿಡು. ನಮ್ಮ ಗುಂಡ ಫೈನಲಿ ಬಡ ನೋಡಿದ್ರೇನೆ ನಗು ಬರ್ತಿದೆ ಅವನಿಗೆ. ಫುಲ್ ಕೂದಲು ಎಲ್ಲೋಯ್ತು ಅಂತ ನೋಡ್ಕೊಂತಿದ್ದಾನೆ ಅನ್ಸುತ್ತೆ ಅವಾಗ್ಲಿಂದ. ಇನ್ನೊಂದು ಗಾಡಿ ಬಂತು. ಸೀರೆ ಕೊಡ್ಕಳಿಸಲ್ಲ ಅಡಿಗೆ ಹಾಕಕ್ಕೆ ನೋಡಿದೆ ನಮ್ಮವ್ವ. ಯಾರಿದು? ಯಾರವರು? ಕೂದ್ಲೆಲ್ಲಿ ನಿಂದು? ಕೂದ್ಲೆಲ್ಲಿ? ಇಲ್ಲಿ ಕೂದ್ಲೆಲ್ಲಿ ನಿಂದು? ಕೂದ್ಲು ನೋಡ್ರಿ ಗೈಸ್, ಇವಾಗ ನಮ್ಮ ಗುಂಡಿಗೆ ಹೆಂಗ್ ಚಲಕ್ ಕೊಡ್ತೀನಿ ನೋಡು. ನೋಡಿದಾಗ ಸೊ ಗೈಸ್ ನಮಗೆ ತುಂಬ ತಲೆನೋತಾಯಿತು ಅಂತ ಟೀ ಕುಡಿಯೋಣ ಅಂತ ಬಂದ್ವಿ. ಸೊ ಟೀ ಕುಡಿದು ನೆಕ್ಸ್ಟ್ ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ನೋಡೋಣ ಗೈಸ್ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನೆಕ್ಸ್ಟ್ ಕ್ಲಿಪ್ನ ನೋಡಿ. ಗೈಸ್ ನಾವಿವಾಗ ಎಡೆ ಮಾಡಿಸೋಣ ಅಂತ ಬಂದಿದ್ದೀವಿ ಊಟನ. ಸೊ ಗೈಸ್ ಇವಾಗ ಊಟ ಮಾಡ್ತಾ ಇದ್ದೀವಿ.
ಸೊ ಗೈಸ್ ನಾವಿವಾಗ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಆರ್ಕೆಸ್ಟ್ರಾ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ದೇವಸ್ಥಾನ ಆ್ಯಂಡ್ ಅಲ್ಲಿ ಎಲ್ಲರೂ ಇದ್ದಾರೆ ಗೈಸ್. ಆ್ಯಂಡ್ ಗೈಸ್ ನಾವು ನೈಟ್ ಎಲ್ಲ ಆರ್ಕೆಸ್ಟ್ರಾ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಅದ್ರದ್ದು ವೀಡಿಯೋ ಏನೂ ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ. ಸೊ ಇದು ಬೆಳಗ್ಗೆ ತೇರು ಮಾಡಬೇಕಾದ್ರೆ ದೇವ್ರನ್ನ ಎಲ್ಲ ತೊಗೊಂಡೋಗಿ ತೇರಲ್ಲಿ ಕೂರಿಸ್ತಾ ಇದ್ರು. ಹೆಂಗ ಗುಂಡ ಗುಂಡ ಹೆಂಗ ಹಣೆ ಹಣೆ ಚಚ್ಕೊ ಹಿಂಗೆ ನೀನಲ್ಲ ಒಂದ್ಸಲ ಒಂದಲ್ಲಿ. ಸೊ ಗೈಸ್ ನಾವೆಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೀವಿ ಆಯಿತಾ. ಈಗ ನಾವೆಲ್ಲ ರೆಡಿಯಾಗಿ ಕುತ್ಕೊಂಡು ಎಷ್ಟೊತ್ತಾಯಿತು ಗೈಸ್. ನಿಜವಾಗ್ಲೂ ಮಾಧವಿ ಅಂತ ಇದ್ದಾರೆ ಇಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ. ಅವರು ಆಲ್ರೆಡಿ ಒಂದ್ಸತಿ ಮೇಕಪ್ ಮಾಡಿಕೊಂಡು ನಮ್ಮ ಗುಂಡ ಸಹಿತ ನಾವೆಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಅವಳು ಆಲ್ರೆಡಿ ಒಂದ್ಸತಿ ಮೇಕಪ್ ಮಾಡಿಕೊಂಡು ಮತ್ತೆ ಇದು ಸೆಕೆಂಡ್ ಟೈಮ್ ಮೇಕಪ್ ಮಾಡ್ಕೊತಿದ್ದಾಳೆ. ಐ ಥಿಂಕ್ ಹಾಫ್ ಆನ್ ಅವರ್ ಆಯಿತು ಗೈಸ್. ಅವಾಗಿಂದನೂ ಮೇಕಪ್ ಮಾಡ್ಕೊತಿದ್ದಾಳೆ. ಯಾವ ಥರ ಮಾಡ್ಕೊತಾಳೆ ಅಂತ ನಿಮಗೆ ತೋರಿಸ್ತಿದ್ದೆ ನೋಡ್ರಿ ಗೈಸ್. ಎಷ್ಟು ಅವಾಗಲೇ ಇಂದನೂ ಸುಮ್ಮನೆ ಲಿಪ್ಸ್ಟಿಕ್ ಅದು ಕಾಜಲ್ ಅಂದ್ಕೊಂಡು ಸುಮ್ಮನೆ ಒಳ್ಳೆ ದೊಡ್ಡವರು ಹಿಂಗಾಗಲ್ಲ, ಹೀರೋಯಿನಿಗೂ ಹಿಂಗಾಗಲ್ಲ ಅನ್ಸುತ್ತೆ. ಫಿಲಮ್ ಶೂಟಿಂಗ್ ಹೆಸರಿ ನಮಗೆ ಅವಳ ಏಜಲ್ಲಿ ನಿಜವಾಗ್ಲೂ ಕೀಪ್ಯಾಡ್ ಫೋನ್ ಹಿಡ್ಕೊಂಡು ಇವನು ನೋಡ್ರಿ ಬರ್ರಿ ಇದೆ ಕೂದಲು ಮುಟ್ಟೋದೇ ಕೆಲಸ. ಹಾಯ್ ಗೈಸ್ ಅನ್ನ, ಹಾಯ್ ಗೈಸ್ ಅನ್ನು ಅನ್ನ, ಹಾಯ್ ಗೈಸ್ ಅನ್ನ. ಮಾಧು ಅವ್ರ ಮೇಕಪ್ ಮುಗಿದಿಲ್ಲ ಗೈಸ್. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ನಾವಿವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ನೆಕ್ಸ್ಟ್ ಇವಾಗ ಊಟ ಮಾಡಬೇಕು. ಪೂಜೆ ಎಲ್ಲ ಮುಗೀತು ಆ್ಯಂಡ್ ಇವಾಗ ಏನಿದ್ರು ಊಟ ಮಾಡೋದಷ್ಟೇ ಬಾಕಿ ಗಾಯ್ಸ್. ಆ್ಯಂಡ್ ಇನ್ನು ನೆಕ್ಸ್ಟ್ ಜಾತ್ರೆ ಎಲ್ಲ ಮಾಡಬೇಕು. ಸೊ ಇವಾಗಲೇ ಆ್ಯಕ್ಚುಲಿ ಮೇಯ್ನಾಗಿ ಹಬ್ಬ ಇರೋದು. ಸೊ ಇವತ್ತು ಸಿಹಿ ಮಾಡಿದ್ವಿ, ನೆನ್ನೆ ಖಾರ ಮಾಡಿದ್ವಿ. ಸೊ ನೆಕ್ಸ್ಟ್ ಜಾತ್ರೆಗೆ ಹೋಗೋದು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ಗೈಸ್ ನಾವಿವಾಗ ಜಾತ್ರೆಗೆ ಬಂದಿದ್ದೀವಿ. ಸೊ ನಾವೇನು ತೊಗೊಳ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಐ ಥಿಂಕ್ ಅಷ್ಟೇನು ತೊಗೊಳ್ಳಲ್ಲ. ಏನಾದರೂ ತೊಗೊಂಡ್ರೆ ತೋರಿಸ್ತೀವಿ ಏನು ತೊಗೊತೀವಿ ಅಂತ. ಸೊ ಬನ್ನಿ ಜಾತ್ರೆ ಹೆಂಗಿದೆ ಅಂತ ನೋಡೋಣ. ಸೊ ಇದು ಸ್ಟಾರ್ಟಿಂಗ್ ಜಾತ್ರೆ ಗೈಸ್. ಆ ಕಡೆ ಎಲ್ಲ ಪೂರ್ತಿ ಜಾತ್ರೆ ಇದೆ. ಸೊ ನೋಡೋಣ ಬನ್ನಿ ಏನೇನಿದೆ ಅಂತ. ಸೊ ಗೈಸ್ ಇದು ಮಾತ್ರ ನನಗೆ ಯಾವಾಗಲೂ ಫೇವ್ರೇಟು. ಸೊ ಇದು ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ಆಲ್ ಟೈಮ್ ಫೇವ್ರೇಟ್ ಗೈಸ್ ಈ ಐಸ್ ಕ್ರೀಮ್ ನನಗೆ. ಸೊ ಗೈಸ್ ಕೊಟ್ಟಲ್ಲಿ ಫುಡ್ ಸ್ಟಾಲ್ ತಿಂತಾ ಇದ್ದೀವಿ. ಸೊ ಗೈಸ್ ಇವಾಗ ಜಸ್ಟು ಬೇವಿನ ಸೀರೆ ಎಲ್ಲ ಹುಡಿಸಿದ್ದು ಆ್ಯಂಡ್ ನಾವು ಜಾತ್ರೆನೂ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಜಾತ್ರೆಯಲ್ಲಿ ಜಸ್ಟು ಇಯರಿಂಗ್ಸ್ ಅದು ಇದು ತೊಗೊಂಡ್ವಿ. ಸೊ ನೆಕ್ಸ್ಟ್ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ನಾವು ಊರಿಗೆ ಹೋಗ್ತೀವಿ. ಪಪ್ಪ ಬರ್ತಾರೆ ಅನ್ಸುತ್ತೆ. ಇನ್ನೇನು ಅಜ್ಜಿ ಊರಿಗೆ ಹೋಗಲ್ಲ. ನೆಕ್ಸ್ಟ್ ಅಲ್ಲಿಂದ ಊರಿಗೆ ಹೋಗ್ತೀವಿ. ಆ್ಯಂಡ್ ಊರಿಗೆ ಹೋದ್ಮೇಲೆ ನೆಕ್ಸ್ಟ್ ವೀಡಿಯೋನ ಇನ್ನೇನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇಲ್ಲಿಗೇ ಬ್ಲಾಗ್ ಎಂಡ್ ಆಗುತ್ತೆ ನೆಕ್ಸ್ಟ್. ಆ್ಯಂಡ್ ಇದೇ ಥರ ನನ್ನ ಬ್ಲಾಗ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಲವ್ ಯು ಗೈಸ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್.